ಮಂಜು ಅಂಕಲ್ ಜೊತೆ ಇವತ್ತು ಸಂದರ್ಶನ ಏನಂದ್ರೆ ಆಕ್ಚುಲಿ ನಾವು ಶಿವಗಂಗೆ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿದ್ವಿ. ಶಿವಗಂಗೆ ಅಂದ್ರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಆಗಿರೋಂಥ ಸ್ಥಳ. ಸೊ ಇವತ್ತು ಹುಣ್ಣಿಮೆ, ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಯಾಕೆ ಹೋದ್ವಿ ಅಂದ್ರೆ ಮಂಜು ಅಂಕಲೇ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಸೊ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾಕೆ ಹೋಗಿದ್ವಿ, ಒಂದು ರೌಂಡ್ ಹೇಗೆ ಏನಕ್ಕೆ ಹಾಕಬೇಕು ಅಂತ. ಪ್ರಸಿದ್ಧಿ ಏನಕ್ಕೆ ಅಂದ್ರೆ ಆಕ್ಚುಲಿ ಅಲ್ಲಿ ಒಂದು ಸೇಯಿಂಗ್ ಇದೆ, ಅಂದ್ರೆ ವಾಡಿಕೆ ಇದೆ, ಅಲ್ಲಿರೋ ಕಲ್ಲೆಲ್ಲ ಲಿಂಗಗಳು ಅಂತ. ಆಮೇಲೆ ಅಲ್ಲಿರೋ ನದಿ ನೀರು ಏನಿದೆ 108 ತೀರ್ಥಕ್ಷೇತ್ರಗಳಿದೆ. ಅಂದ್ರೆ ತೀರ್ಥ ನದಿ ಅಷ್ಟು ನೀರಲ್ಲಿ ಉಪ್ಪು ಬರುತ್ತೆ 108 ಕಡೆ. ಪ್ಲಸ್ 64 ಮಠಗಳಿದೆ ಅಲ್ಲಿ. ಅದು ಪ್ಲಸ್ ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಏನಂದ್ರೆ ಈ ಹುಣ್ಣಿಮೆಗೆ ತುಂಬಾ ಜನ ಪ್ರದಕ್ಷಿಣೆ ಆಗ್ತಾರೆ. ಏನಕ್ಕೆ ಅಂದ್ರೆ ಗಿರಿ ಪ್ರದಕ್ಷಿಣೆ ಅಂತ ಇದೆ. ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ, 10 ಕಿಲೋಮೀಟರ್ ಆಗುತ್ತೆ. ಒಂದು 4 ಅವರ್ ತಗೊಳುತ್ತೆ ಅದನ್ನು ಪ್ರದಕ್ಷಿಣೆ ಹಾಕೋದಕ್ಕೆ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 9 ಗಂಟೆಯಿಂದ 10 ಗಂಟೆ ಆ ರೇಂಜಲ್ಲಿ ಮುಗಿಸ್ಬೋದು. ಬಟ್ ಒಂದು ದಿನದಲ್ಲಿ ಅಲ್ಲಿರೋ ಎಲ್ಲಾ ದೇವ್ರುಗಳನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೇವ್ರುಗಳಿದೆ ಆ ಕ್ಷೇತ್ರದಲ್ಲಿ. ಬಟ್ ನಾವು ಎಷ್ಟಾಯ್ತು ಅಷ್ಟು ನೋಡಿ ಇವತ್ತು ಮುಗಿಸಿದೀವಿ. ಸೊ ಅಲ್ಲಿ ಒಂದೇ ದಿನದಲ್ಲಿ ಅಷ್ಟು ದೇವ್ರನ್ನ ದರ್ಶನ ಮಾಡ್ಲಿಕ್ಕೆ ಆಗಲ್ಲ, ಹಂಗಾಗಿ ಪ್ರದಕ್ಷಿಣೆ ಹಾಕೋದು. ಸೊ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಅಷ್ಟು ದೇವ್ರನ್ನ ನೋಡಿದಷ್ಟು ಸಿದ್ಧಿ ಪ್ರಾಪ್ತಿ ಆಗತ್ತೆ. ಆಮೇಲೆ ನಮ್ದು ಪಾಪ ಏನೇನ್ ಮಾಡಿರ್ತಾರೆ ಮನುಷ್ಯ, ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಅದು ಕ್ಲಿಯರ್ ಆಗತ್ತೆ ಅಂತ ಒಂದು ಪದ್ಧತಿ ಇದೆ. ಸಿದ್ಧರು, ರೂಢಗಳು, ಋಷಿಗಳು ಎಲ್ಲ ಇಲ್ಲಿ ತಪಸ್ಸು ಮಾಡಿರೋದ್ರಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರ. ಕಾಶಿ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರೋಂಥ ಕ್ಷೇತ್ರ. ನಮ್ಮ ಮಂಜು ಅಂಕಲ್ ತುಂಬಾ ಸರಿ ಹೋಗಿ ಬಂದಿದ್ದಾರೆ. ಎಷ್ಟು ಸರಿ ಅಂತ ಅವರೇ ಅವ್ರ ಬಾಯಿಂದ ಹೇಳ್ತಾರೆ, ಈಗ ಕೇಳಿ. ನಾನು ಹೆಚ್ಚು ಕಮ್ಮಿ ಒಂದು 30 ಸರಿ ಹೋಗಿದ್ದೀನಿ. ಏನೋ ಅಲ್ಲಿ ಹೋದ್ರೆ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ. ಏನೋ ಹೋಗಿ ಬಂದಿದ್ದು ನಮಗೊಂದು ತುಂಬಾ ಮನಸ್ಸಿಗೆ ಸಂತೋಷ ಆಗುತ್ತೆ. ಇಲ್ಲ, ಆ ಪ್ರದಕ್ಷಿಣೆ ಹಾಕೋದ್ರಿಂದ ಆಯಾಸ ಆಗಲ್ಲ. 10 ಕಿಲೋಮೀಟರ್. ಬಟ್ ನಮ್ಗೆ ಅನ್ಸಲ್ಲ, ನಾವೇನು ಡೈಲಿ ವಾಕ್ ಮಾಡಲ್ಲ. ಬಟ್ ಇವತ್ತು ಹೋಗಿದ್ದು ಆದ್ರೂ ಏನು ಸುಸ್ತನ್ಸಿಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ವಿ, ಆ ದೇವಸ್ಥಾನದ ಹೆಸರು ಮುದ್ಬೀರೇಶ್ವರ. ತುಂಬಾ ಚೆನ್ನಾಗಿದೆ. ಪ್ರಸಾದ ಎಲ್ಲ ಕೊಟ್ರು. ಅಲ್ಲಿ ಉದ್ಭವ ಆಗಿರೋ ದೇವರು. ಆಮೇಲೆ ಪ್ರತಿ ತಿಂಗಳು ಹುಣ್ಣಿಮೆ ನಡೀತಿದೆ. ಎಲ್ಲಾ ಭಕ್ತಾದಿಗಳು ಬನ್ನಿ, ಎಲ್ಲಾರ್ಗು ಒಳ್ಳೇದಾಗುತ್ತೆ. ಹೌದು, ಈ ಗಿರಿ ಪ್ರದಕ್ಷಿಣೆ ಹಾಕಿ ಎಲ್ಲಾರು. ಈ ಗಿರಿ ಪ್ರದಕ್ಷಿಣೆ ಪ್ರತಿ ತಿಂಗಳು ಹುಣ್ಣಿಮೆಗೆ ಮಾತ್ರ ಇರೋದು. ಭಕ್ತಾದಿಗಳೆಲ್ಲ ಬಂದು ಈ ಗಿರಿ ಪ್ರದಕ್ಷಿಣೆನ ಹುಣ್ಣಿಮೆ ದಿನ ಮಾಡ್ಬೋದು. ದಯವಿಟ್ಟು ಎಲ್ಲ ಬಂದು ಪ್ರದಕ್ಷಿಣೆ ಹಾಕಿ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಪ್ಪ.